ಈಗ ನೀನು ಯಾರನ್ನ ದೂರ ಇಟ್ಟು ನೋವು ಅನುಭವಿಸ್ತಿದ್ಯೋ ಅವನ್ನ ದೂರ ಮಾಡಿಕೊಂಡು ನಾನು ನೋವು ಅನುಭವಿಸ್ತಿದ್ದೀನಿ ಜೆನಿಫರ್. ನನ್ನಿಂದ ಮನು ಲೈಫ್ ಹೀಗಾಯ್ತು ಅಂತ ಗೊತ್ತಾಗಿ ಇಂಡಿಯಾಗೆ ಬಂದೆ. ನಿನ್ ಮೇಲೆ ಅವನಿಗಿರೋ ಪ್ರೀತಿನ ನೋಡಿದ್ಮೇಲೆ ನೀನ್ ದೂರ ಆದ್ರೆ ಅವನು ಏನಾಗ್ಬಿಡ್ತಾನೋ ಅಂತ ಭಯ ಆಗಿ ಈಗ ಇಲ್ಲಿಗೆ ಬಂದಿದ್ದೀನಿ. ಮನುಗೆ ನಾನಂದ್ರೆ ತುಂಬಾ ಇಷ್ಟ ಜಾನು, ಆದ್ರೆ ನೀನು ಅಂದ್ರೆ ಇನ್ನೂ ಇಷ್ಟ. ನಾವ್ ಲೈಫಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಾವ್ ಪ್ರೀತಿಸಿದವರು ನಮ್ ಜೊತೆ ಇಲ್ದೇ ಹೋದ್ರೆ ಆ ಲೈಫ್ ವೇಸ್ಟ್ ಜಾನು. ಆದ್ರೂ ಮನಸ್ಸುಗಳನ್ನ ಹತ್ರ ಮಾಡಿದಂಥ ಪ್ರೀತಿ ಮನುಷ್ಯರನ್ನ ಯಾಕೆ ದೂರ ಮಾಡುತ್ತೋ? ಕಾಲ ಕಳೆದ ಹಾಗೆ ಇಷ್ಟ ಇಲ್ದೇ ಇರೋ ಮದ್ವೆ ಮಾಡಿಸಿದ ಪೇರೆಂಟ್ಸ್ ಮೇಲೆ ಕೋಪ ಹೋಗುತ್ತೆ. ಗಂಡನ ಹತ್ರ ನಿಜ ಬಚ್ಚಿಟ್ಟಿದೀವಿ ಅನ್ನೋ ಪಶ್ಚಾತ್ತಾಪನೂ ಹೋಗುತ್ತೆ. ಆದ್ರೆ ಲವರ್ ಮೇಲಿರೋ ಪ್ರೀತಿ ಮಾತ್ರ ನಮ್ ಜೊತೆನೆ ಇದ್ಬಿಡತ್ತೆ. ಆ ಭಾರನ ಹೊತ್ಕೊಂಡ್ ಬದುಕೋದು ತುಂಬಾ ಕಷ್ಟ ಜಾನು. ಆಗ ಗೊತ್ತಿಲ್ದೇನೆ ನಾವು ಒಂದಾಗೋದಕ್ಕೆ ಫೋನ್ ಕೊಟ್ಟು ಹೆಲ್ಪ್ ಮಾಡ್ದೆ. ಈಗ ಗೊತ್ತಿದ್ದು ನೀವಿಬ್ರು ಬೇರೆ ಆಗೋದಕ್ಕೆ ನಾನ್ ಕಾರಣ ಆಗ್ಬಾರ್ದು. ಮನು ತುಂಬಾ ಒಳ್ಳೆಯವನು ಜಾನು. ಮನುದು ಜೆನ್ಯೂನ್ ಲವ್. ನನ್ನ ಮರ್ತು ಹೋಗೋದಕ್ಕೇನೆ ನಿನ್ನ ನೋಡಿದ್ನೇನೋ, ಆದ್ರೆ ನಿನ್ನಲ್ಲಿ ನಿನ್ನನ್ನೇ ನೋಡಿ ಲವ್ ಮಾಡಿದಾನೆ. ಈಗ ಮನುಗೆ ನಾನು ಜಸ್ಟ್ ನೆನ್ಪಿರ್ತೀನೇನೋ, ಆದ್ರೆ ನೀನು ಅವನ ಹೃದಯದೊಳಗಿದೆಯಾ. ದಯವಿಟ್ಟು ಮನು ಪ್ರೀತಿನ ಆಕ್ಸೆಪ್ಟ್ ಮಾಡು ಜಾನು, ಪ್ಲೀಸ್. So make sure all subject is submitted and I need it. 1 second. Okay sir. Hello? ಜಾನು ಎಲ್ಲಿದ್ಯಾ? ನಾನೀಗ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ನಾನು ಗುಜರಾತ್ಗೆ ಹೋಗ್ತಿದ್ದೀನಿ. ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಟ್ರೈನ್ ಬರುತ್ತೆ. ಹೋಗೋ ಮುಂಚೆ ಒಂದ್ಸರಿ ನಿನ್ನ ನೋಡ್ಬೇಕನ್ನಿಸ್ತಿದೆ. ಬರ್ತಿದ್ದೀನಿ ಜಾನು. ಏನ್ ಮಾತಾಡ್ತಿದ್ದೀರೋ? ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ ಮೇಲೆ ಯಾವ ಕೇಸು ಬರಬಾರ್ದು. ಈ ಊರಲ್ಲಿ ರುದ್ರ ಪ್ರತಾಪೆ ಕಿಲಾಡಿ ಕಣ, ಯಾವನ್ನೇನು ಮಾಡ್ಕೊಳಕ್ಕಾಗಲ್ಲ. ನೋಡಿ ಅಣ್ಣ. ಬಾರೋ, ಮನು ಎಲ್ಲೋ? ಎಷ್ಟು ನಂಬಿದ್ನೋ ಅವನ್ನ, ನನ್ಗೆ ನಂಬಿಕೆ ದ್ರೋಹ ಮಾಡ್ತಾನ. ಅವನ್ ನಿಮ್ ಬಗ್ಗೆ ಹೇಳಿದಾನಂದ್ರೆ ನೀವು ನಂಬ್ತೀರ ಅಣ್ಣ. ಮನುಗ್ ನೀವಂದ್ರೆ ತುಂಬಾ ಇಷ್ಟ ಅಣ್ಣ. ಇವನಿಗೆ ಮೊದ್ಲಿಂದ್ರೆ ಮನು ಅಂದ್ರೆ ಇಷ್ಟ ಇಲ್ಲ. ಖಂಡಿತವಾಗ್ಲೂ ಇವನು ಹೇಳಿರ್ತಾನಣ್ಣ. ಏನ್ ಮಾತಾಡ್ತಾ ಇದೀಯ ನೀನು? ಇಲ್ಲಿ ನೋಡು, ಆ ಮನು ಪೊಲೀಸ್ ಅವ್ರ ಜೊತೆ ಮಾತಾಡ್ತಿರೋದು ನಿಜ ಅಲ್ವಾ? ಕಳ್ಳನ್ ಮಕ್ಕಳಣ್ಣ ಇವರು. ಸರ್, ಮನು ಬಗ್ಗೆ ನಿಮ್ಗೆ ಗೊತ್ತಲ್ವಾ ಸರ್? ಯಾವನೇನೇ ಹೇಳಿದ್ರು ನಾನು ಅರೆಸ್ಟ್ ಆಗೋಕ್ಕೂ ಮೊದಲು ಅವನ್ನ ಎತ್ತೀನಿ. ಅವನ್ನ ಸಾಯಿಸ್ತೀನಿ ಅಂದ್ರೆ ನಿಮ್ಮನ್ನು ಸಾಯ್ತೀನಿ ಅಣ್ಣ. ಅಣ್ಣ ತಪ್ಪಾಯ್ತಣ್ಣ, ಕ್ಷಮಿಸೋಣ. ಒಂದು ಟೈಮಲ್ಲಿ ನನ್ನಿಂದ ನಮ್ಮ ಲೈಫ್ ಹಾಳಾಯ್ತಣ್ಣ. ಇವಾಗ ಹೊಸ ಮನುಷ್ಯನಾಗಿ ಬದಲಾಗ್ತಿದ್ದಾನಣ್ಣ. ನಿಮಗೆ ಕೈ ಮುಗಿತೀನಿ, ಬಿಟ್ಬಿಡಿ ಅಣ್ಣ.